ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, SIR ಅಂದ್ರೆ ಯಾಕಿಷ್ಟು ವಿಪಕ್ಷಗಳು ಭಯ ಪಡ್ತಿವೆ? ನಕಲಿ ಮತದಾರರು ಕೈ ತಪ್ಪುವ ಭಯವ, ಅಥವಾ ಬಾಂಗ್ಲಾ ಅಕ್ರಮ ವಲಸಿಗರ ಮತಗಳು ಕೈ ತಪ್ಪಿ ಹೋಗುತ್ತಾ ಅನ್ನೋ ಭಯವ? ಕರ್ನಾಟಕ ಮಾತ್ರ ಅಲ್ಲ, ಈವರೆಗೆ ಎಲ್ಲೆಲ್ಲಿ SIR ಪ್ರಕ್ರಿಯೆ ನಡೆದಿದೆ ಅಲ್ಲೆಲ್ಲ ಕಾಂಗ್ರೆಸ್ ಸೇರಿ ಅನೇಕ ವಿಪಕ್ಷಗಳದ್ದು ಒಂದೇ ವಿರೋಧ: ಅರ್ಹ ಮತದಾರರನ್ನ ಕೈ ಬಿಡಲಾಗ್ತಿದೆ ಅಂತ. ಹಾಗಿದ್ರೆ ಚುನಾವಣಾ ಆಯೋಗ ಕೈ ಬಿಟ್ಟಂತ ಅರ್ಹ ಮತದಾರರು ಎಲ್ಲಿ ಅಂದ್ರೆ ಇವ್ರ ಹತ್ರ ಉತ್ತರ ಇಲ್ಲ. ಈಗ ಕರ್ನಾಟಕದಲ್ಲೂ ಜೂನ್ 30ರಿಂದ SIR ಪ್ರಕ್ರಿಯೆ ಶುರುವಾಗುತ್ತೆ. ಈಗಾಗಲೇ ಕರ್ನಾಟಕ ಸರ್ಕಾರವು ಬೆಚ್ಚಿ ಬಿದ್ದ್ಬಿಟ್ಟಿದೆ. ಹಾಗಿದ್ರೆ SIR ಅಂದ್ರೆ ಏನು? ಅರ್ಹ ಮತದಾರರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡುವ ಸಂಚ? ಖಂಡಿತ ಇಲ್ಲ. ಇದು ಚುನಾವಣಾ ಆಯೋಗದ ಮೇಲೆ ವಿಪಕ್ಷಗಳ ಆರೋಪ. ಅಸಲಿಗೆ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಇನ್ನು ಗ್ರಾಂಥಿಕವಾಗಿ ಹೇಳ್ಬೇಕಂದ್ರೆ ಮತದಾರರ ಪಟ್ಟಿ ಶುದ್ಧೀಕರಣ. ಈಗ ಒಬ್ಬ ಮತದಾರ ಎರಡೆರಡು ಕಡೆ ಮತದಾನ ಮಾಡಿರ್ತಾನೆ. ಕೆಲವು ಸುಳ್ಳು ದಾಖಲೆ ನೀಡಿ ಅನರ್ಹರು ಮತದಾರ ಮಾಡಿರ್ತಾರೆ. ಈಗ ಉದಾಹರಣೆಗೆ, ಮತದಾರರು ಸತ್ತು ಸುಮಾರು ವರ್ಷ ಆಗಿರುತ್ತೆ, ಆದರೂ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುತ್ತೆ. ಅಂಥವರನ್ನೆಲ್ಲ ಕೈಬಿಟ್ಟು ಅರ್ಹ ಹೊಸ ಮತದಾರರನ್ನ ಸೇರಿಸುವುದು ಇದರ ಮುಖ್ಯ ಉದ್ದೇಶ. ಹೀಗಾಗಿ ಹಲವು ವರ್ಷಗಳಿಗೊಮ್ಮೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತೆ. ಈಗ ಹೇಳಿ, SIRಗೆ ವಿರೋಧ ಮಾಡಬೇಕಾ? ಭಾರತದಲ್ಲಿ ಬಾಂಗ್ಲಾದೇಶದ ವಲಸಿಗರು ಸರ್ಕಾರ ನಿರ್ಧಾರ ಮಾಡಲಿಕ್ಕೆ ವೋಟ್ ಹಾಕ್ಬೇಕಾ? ಕರ್ನಾಟಕದಲ್ಲಿ ಸರ್ಕಾರವೇ SIRಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಕೇಳಿದ್ರೆ ಹೇಳೋದು ಒಂದೇ ಡೈಲಾಗ್: ಅರ್ಹ ಮತದಾರರನ್ನ ಮತದಾನದ ಪಟ್ಟಿಯಿಂದ ಕೈ ಬಿಟ್ಟು ಬಿಡ್ತಾರೆ, ಬಿಜೆಪಿ ಗೆಲ್ಲಿಸುವ ಹುನ್ನಾರ ಅಂತ ಆರೋಪ ಮಾಡ್ತಾರೆ. ವೀಕ್ಷಕರೇ, ಇಂಥ ಸುಳ್ಳು ಟೀಕೆಗಳನ್ನ ಯಾವತ್ತೂ ನಂಬೇಡಿ. ನಿಮ್ಗೆ ಒಂದು ಡಾಟಾ ಕೊಡ್ತೀನಿ. ಬಿಹಾರದಲ್ಲಿ 60 ಲಕ್ಷಕ್ಕೂ ಅಧಿಕ ಅನರ್ಹರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗುತ್ತೆ. ಯಾರೊಬ್ರು ಬಂದು ನನ್ನ ಮತ ಡಿಲೀಟ್ ಮಾಡಿದ್ರು ಅಂತ ಹೇಳಲಿಲ್ಲ ನೋಡಿ. ಬಂಗಾಳದಲ್ಲಿ 91 ಲಕ್ಷ, ತಮಿಳುನಾಡಿನಲ್ಲಿ 97 ಲಕ್ಷ ಮತಗಳನ್ನ ಡಿಲೀಟ್ ಮಾಡಲಾಯಿತು. ಈ ಪಟ್ಟಿಯಲ್ಲಿ ಅರ್ಹರಿದ್ರೆ ಯಾರೊಬ್ಬರು ಮುಂದೆ ಬಂದು ತಮ್ಮ ಅರ್ಹ ದಾಖಲೆ ಸಲ್ಲಿಕೆ ಮಾಡಲೇ ಇಲ್ಲ. ಇನ್ನೊಂದು ವಿಷಯ, SIR ವೇಳೆ ಜನರ ಬಳಿ ಇಲ್ಲದೆ ಇರುವಂತಹ ದಾಖಲೆ ಕೇಳಿಬಿಡ್ತಾರೆ ಅನ್ನೋ ಗೊಂದಲವೂ ಇದೆ. ಅದನ್ನು ಈಗಲೇ ಕ್ಲಿಯರ್ ಮಾಡ್ತೀನಿ ನೋಡಿ. ನಿಮ್ಮ ವಯಸ್ಸಿನ ಪುರಾವೆಗೆ ಜನನ ಪ್ರಮಾಣ ಪತ್ರ, ಶಾಲಾ ಅಂಕಪಟ್ಟಿ, ಭಾರತದವರೇ ಆದ್ರೆ ಈ ದಾಖಲೆ ಸಲೀಸಾಗಿ ಕೊಡಬಹುದಲ್ವಾ? ನಮ್ಮ ಶಾಲೆಗಳಲ್ಲಿ ನಮ್ಮ ದಾಖಲಾತಿ ಈಗಲೂ ಸಿಗುತ್ತೆ ಅಲ್ವಾ? ಮತ್ತ್ಯಾಕೆ ಭಯ? ನಮ್ಮ ವಿಳಾಸದ ದಾಖಲೆಗೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಬಾಡಿಗೆ ಒಪ್ಪಂದ ಪತ್ರ, ವಿದ್ಯುತ್ ಬಿಲ್, ನೀರಿನ ಬಿಲ್, ರೇಷನ್ ಕಾರ್ಡ್, ಇಷ್ಟೆಲ್ಲ ದಾಖಲೆ ಕೊಡ್ಬೋದಲ್ವಾ? ಇಷ್ಟಿದ್ರೂ SIRಗೆ ವಿರೋಧ ಮಾಡ್ತೀವಿ ಅಂದ್ರೆ ಏನು ಹೇಳೋದು ಹೇಳಿ? ಉದಾಹರಣೆಗೆ ನೋಡಿ, ಬಂಗಾಳದಲ್ಲಿ, ಅಸ್ಸಾಂನಲ್ಲಿ, ಪುದುಚೇರಿಯಲ್ಲಿ SIRನಿಂದ ಕಾಂಗ್ರೆಸ್ ಸೋಲಾಯಿತಂತೆ. ಯಾಕೆ ಹೇಳಿ? ಆ ಮೂರೂ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ರಚನೆ ಆಗಿದೆ. ಈ ಮೂರೂ ರಾಜ್ಯದಲ್ಲಿ ಬಿಜೆಪಿ ಗೆಲುವು ವಿರೋಧಿಸಿ ರಾಹುಲ್ ಟ್ವೀಟ್ ಮಾಡ್ತಾರೆ. ಆದ್ರೆ ಇದೇ ರಾಜ್ಯಗಳ ಜೊತೆ ತಮಿಳುನಾಡಿನಲ್ಲಿ SIR ನಡೆದಿತ್ತು, ಕೇರಳದಲ್ಲೂ SIR ನಡೆದಿತ್ತು. ಆದ್ರೆ ಈ ರಾಜ್ಯಗಳಲ್ಲಿ ಮಾತ್ರ ಪಾರದರ್ಶಕವಾಗಿ ಚುನಾವಣೆ ನಡೆದಿದೆ ಅಂತಾರೆ ರಾಹುಲ್ ಗಾಂಧಿ ಅವರು. ಯಾಕೆ? ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಬಂತು, ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ನಿಮ್ಮ ಸರ್ಕಾರ ರಚನೆ ಆದ್ರೆ ಒಳ್ಳೆಯ ಚುನಾವಣೆ, ಪಾರದರ್ಶಕ ಚುನಾವಣೆ. ಬಿಜೆಪಿ ಗೆದ್ರೆ ಮಾತ್ರ ಅಕ್ರಮ ಅಂದ್ರೆ ಹೇಗ್ ರಾಹುಲ್ ಗಾಂಧಿ ಅವರೇ? ಇದು ತಪ್ಪು. ಸಾಮಾನ್ಯ ಜನರಿಗೂ ಇದು ರಾಜಕೀಯ ಅಂತ ಅರ್ಥ ಆಗುತ್ತೆ. ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರವೇ ರಚನೆ ಆಗಿದೆ, ಅಲ್ಲೂ 9 ಲಕ್ಷ ಅನರ್ಹ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡಲಾಗಿತ್ತು. ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರವೇ ರಚನೆ ಆಗ್ಲಿಲ್ವಾ? ಹೀಗಂತ ರಾಹುಲ್ ಗಾಂಧಿ ಅವರನ್ನ ಕೇಳಿದ್ರೆ ಉತ್ತರ ಇಲ್ಲ. ಈಗ ಕರ್ನಾಟಕದ SIR ಪ್ರಕ್ರಿಯೆಗೆ ಬರೋಣ. ಜೂನ್ 30ರಿಂದ ರಾಜ್ಯದಲ್ಲಿ ಅಧಿಕೃತವಾಗಿ SIR ನಡೆಯುತ್ತೆ. ಈಗಾಗಲೇ ಕರ್ನಾಟಕ ಸರ್ಕಾರ ಮುಸ್ಲಿಮರ ಹೆಸರುಗಳನ್ನ ಕೈ ಬಿಡಲಿಕ್ಕೆ ಸಂಚು ಮಾಡಿದೆ ಅಂತ ಆರೋಪ ಮಾಡ್ತಾ ಇದೆ. ನಿಮಗೆ ಒಂದು ವಿಷಯ ನೆನಪಿರ್ಲಿ, ಏಕಾಏಕಿ ಯಾರ ಹೆಸರನ್ನು ಕೈ ಬಿಡಲಿಕ್ಕೆ ಆಗಲ್ಲ. ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಾನು ನಿಮ್ಗೆ ಹೇಳ್ತೀನಿ ಕೇಳಿ. ಕರ್ನಾಟಕದಲ್ಲಿ ಕೊನೆಯದಾಗಿ SIR ನಡೆದಿದ್ದು ಯಾವಾಗ? 2002ರಲ್ಲಿ. ಅಂದಿನ SIR ಪ್ರಕ್ರಿಯೆಯಲ್ಲಿ ಮತದಾರರು ಭಾಗಿಯಾಗಿದ್ರೆ ಆತನ ವಯಸ್ಸು ಈಗ 40+ ಆಗಿರುತ್ತೆ. ನಿಮ್ಮ ಮನೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಬರ್ತಾರೆ. 2002ರ SIRನಲ್ಲಿ ನಿಮ್ಮ ಕುಟುಂಬ ಭಾಗಿಯಾಗಿದ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ 14 ವರ್ಷ ತುಂಬಿರೋ ಮಗಳು, ಮಗನು ಇದ್ರೆ ದಾಖಲೆ ಕೊಟ್ಟು ಹೊಸ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ಕೊಳ್ತಾರೆ.
ಒಂದು ವೇಳೆ 2002ರಲ್ಲಿ ನಿಮ್ಮ ಕುಟುಂಬದ ಸದಸ್ಯ SIR ನಲ್ಲಿ ಭಾಗಿಯಾಗಿಲ್ಲ ಅಂದ್ಕೊಳ್ಳಿ, ಆಗ್ಲೂ ನಿಮ್ಮ ಹೆಸರು ಏಕಾಏಕಿ ಕೈ ಬಿಡಲ್ಲ. ನಿಮ್ಮ ತಂದೆಯವರು 2002ರಲ್ಲಿ SIR ನಲ್ಲಿ ಭಾಗಿಯಾಗಿದ್ದಾರಾ, ಅವರ ಹೆಸರು ಇದ್ರೂ ನಿಮ್ಮ ಹೆಸರು ಡಿಲೀಟ್ ಆಗಲ್ಲ. ನಿಮ್ಮ ತಂದೆಯೂ SIR ನಲ್ಲಿ ಭಾಗಿಯಾಗಿಲ್ಲ ಅಂದ್ಕೊಳ್ಳಿ, ನಿಮ್ಮ ಕುಟುಂಬದ ಬೇರೆ ಯಾರಾದ್ರೂ ಭಾಗಿಯಾಗಿದ್ದಾರ ಅಂತ ಪರಿಶೀಲನೆ ಮಾಡ್ತಾರೆ. ಹೀಗಾಗಿ SIR ನಿಂದ ನಮ್ಮ ಹೆಸರು ಡಿಲೀಟ್ ಆಗುತ್ತೆ ಅಂತ ಭಯ ಬೇಡವೇ ಬೇಡ. ಒಟ್ಟು ಕರ್ನಾಟಕದಲ್ಲಿ ಸುಮಾರು 6 ಕೋಟಿ ಮತದಾರರ ಹೆಸರು ಪರಿಷ್ಕರಣೆ ನಡೆಯುತ್ತೆ. ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯ, DK ಶಿವಕುಮಾರ್ ಇಂದ ಹಿಡಿದು ಎಲ್ಲಾ ಕಾಂಗ್ರೆಸ್ ನಾಯಕರು ವಿರೋಧ ಮಾಡ್ತಾ ಇದ್ದಾರೆ. ಈಗಾಗಲೇ SIR ವಿರುದ್ಧ ಕೋರ್ಟ್ ಹೋಗ್ಲಿಕ್ಕೆ ಕ್ಯಾಬಿನೆಟ್ ನಿರ್ಣಯ ಮಾಡಿಬಿಟ್ಟಿದೆ. ಕೋರ್ಟಿಗೆ ಹೋಗ್ಲಿ ತಪ್ಪಲ್ಲ, ಕೋರ್ಟ್ ಇರೋದೇ ನ್ಯಾಯ ಕೊಡಿಸೋಕೆ. ಬಿಹಾರದಲ್ಲೂ SIR ವಿರುದ್ಧ ಕೋರ್ಟಿಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ SIR ಮಾಡಬೇಡಿ ಅಂತ ಹೇಳಲೇ ಇಲ್ಲ, SIR ಆಗಲೇಬೇಕು ಅಂತ ಹೇಳ್ತು. ಬಂಗಾಳದಲ್ಲಿ SIR ನಡೆದಾಗಲೂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅವತ್ತು CM ಆಗಿದ್ದಂಥ ಮಮತಾ ಬ್ಯಾನರ್ಜಿ ಅವರೇ ವಾದ ಮಾಡಿದ್ರು. ಅಂದೂ ಕೂಡ ನ್ಯಾಯಪೀಠ SIR ಬೇಡ ಅಂತ ಹೇಳಲೇ ಇಲ್ಲ, SIR ಆಗಲೇಬೇಕು ಅಂತ ಹೇಳ್ತು. ಕರ್ನಾಟಕ ಸರ್ಕಾರವು ಕೋರ್ಟಿಗೆ ಹೋದ್ರೂ ಕೂಡ SIR ನಡೀಲಿ ಅನ್ನತ್ತೆ ಅಷ್ಟೇ. ರಾಜಕೀಯ ಕಾರಣಕ್ಕೆ SIR ವಿರೋಧ ಮಾಡಬೇಕು ಅಷ್ಟೇ, ಅದು ಬಿಟ್ಟು ಬೇರೆ ಕಾರಣ ಏನಿರುತ್ತೆ ಹೇಳಿ? ಕೇರಳದಲ್ಲಿ ಕಾಂಗ್ರೆಸ್ ಗೆದ್ರೆ SIR ಪ್ರಕ್ರಿಯೆ ಸೂಪರ್, ಬಂಗಾಳದಲ್ಲಿ BJP ಗೆದ್ರೆ SIR ಗೆಲುವು ಅಂದ್ರೆ ಜನ ನಂಬ್ತಾರ? ನೀವೇ ಹೇಳಿ. ರಾಜ್ಯದಲ್ಲಿ ಒಂದು ಅಂದಾಜಿನ ಪ್ರಕಾರ 20 ಲಕ್ಷಕ್ಕೂ ಅಧಿಕ ಬಾಂಗ್ಲಾ ವಲಸಿಗರು ಇದ್ದಾರೆ ಅಂತೆ. ಇದು ಸುಳ್ಳು ಮಾಹಿತಿ ಅಲ್ಲ. ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಭೆಯಲ್ಲಿ ಈ ಮಾಹಿತಿ ಬಹಿರಂಗ ಆಗಿತ್ತು. ಈ ಅಕ್ರಮ ವಲಸಿಗರು ಬೆಂಗಳೂರು ಸೇರಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನೆಲೆಸಿದ್ದಾರೆ. ಇವರೆಲ್ಲ ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡ್ ಕೂಡ ಮಾಡಿಸ್ಕೊಂಡಿರುವ ಅನುಮಾನ ಇದೆ. ಇವರೆಲ್ಲ ಹಲವು ಬಾರಿ ಮತದಾನ ಮಾಡಿದ್ರೂ ಅಚ್ಚರಿ ಇಲ್ಲ ಬಿಡಿ. ಬೆಂಗಳೂರು ಸುತ್ತಮುತ್ತ ಇರುವ ವಲಸಿಗರು ಬಿಹಾರಕ್ಕೆ ಹೋಗಿ ಒಮ್ಮೆ ನೋಡಿ. ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಮಾತ್ರ ಅಲ್ಲ, ಪಾನ್ ಕಾರ್ಡ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಈ ದಾಖಲೆ ಮಾಡಿಸ್ಕೊಡ್ಲಿಕ್ಕೆ ಅಂತಾನೆ ಒಂದು ಜಾಲ ವ್ಯವಸ್ಥಿತವಾಗಿ ಕೆಲಸ ಮಾಡುತ್ತೆ. ಈಗ ಹೇಳಿ, ಈ 20 ಲಕ್ಷ ಬಾಂಗ್ಲಾ ವಲಸಿಗರು ಕರ್ನಾಟಕದಲ್ಲಿ ಮತದಾನ ಮಾಡಬೇಕಾ? ಕಾಂಗ್ರೆಸ್ಗೆ ಈ 20 ಲಕ್ಷ ಮತದಾರರು ಕೈ ಬಿಟ್ಟು ಹೋಗ್ತಾರೆ ಅನ್ನೋ ಭಯ ಇದ್ದಂತೆ ಕಾಣ್ತಾ ಇದೆ ಅಪ್ಪ. ಅದನ್ನು ಬಿಟ್ಟು ಭಯ ಪಡ್ಲಿಕ್ಕೆ ಬೇರೆ ಏನಿದೆ ಹೇಳಿ? ಇನ್ನೊಂದು ಮಾತು ವೀಕ್ಷಕರೇ, ಬಂಗಾಳದಲ್ಲಿ BJP ಸರ್ಕಾರ ರಚನೆ ಬೆನ್ನಲ್ಲೇ ಅಕ್ರಮ ವಲಸಿಗರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಬೆಳಗಾವಿ, ಹುಬ್ಬಳ್ಳಿಗೆ ಟ್ರೇನ್, ಬಸ್ಗಳಲ್ಲಿ ಬಂದು ಇಳಿದಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಇವರನ್ನೆಲ್ಲ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದಾಖಲೆ ಪರಿಶೀಲನೆ ನಡೆದಿದೆ ಅಂತೆ. ವಿಪಕ್ಷಗಳ ಆರೋಪದಂತೆ SIR ಅಂದ್ರೆ ಯಾರು ಭಯಪಡಬೇಕಾಗಿಲ್ಲ. ಇದೊಂದು ಮತದಾನ ಪಟ್ಟಿ ಪರಿಷ್ಕರಣೆ ಅಷ್ಟೇ. ನಿಮ್ಮ ಮನೆಗೆ ಅಧಿಕಾರಿಗಳು ಬಂದ್ರೆ ನಿಮ್ಮ ದಾಖಲೆ ತೋರಿಸಿ. ಇಲ್ಲೇ ಹುಟ್ಟಿ ಬೆಳೆದವರಿಗೆ SIR ಭಯ ಇಲ್ಲ. ಆದ್ರೆ ಎಲ್ಲಿಂದಲೂ ಅಂದ್ರೆ ಬಾಂಗ್ಲಾದೇಶದಿಂದ ಬಂದ್ರಲ್ವಾ, ಅವರಿಗೆ ಮಾತ್ರ SIR ಅಂದ್ರೆ ಭಯ. SIR ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಆಗ್ಲೇಬೇಕು. ಇದು ಪ್ರತಿ ಭಾರತೀಯನ ಹಕ್ಕೊತ್ತಾಯ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.